ಬದುಕು ಬಂದಿರೋದು ಅಂತ ಯಾವ್ದು ಹೇಳಿಲ್ಲ. ಹೇಳಿದ್ದಾರೆ ಸರ್. ಅವರಿಗೆ ಜೀವಂತ ಈಗ ಯಾರಾದ್ರೂ ಅಂತ ಪದ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡಿದ್ರೆ ಏನ್ ಮಾಡ್ತಾರೆ? ಹೇಳಿರೋದು ಇಷ್ಟೇ. ಅರ್ಕಲ್ ಬಾಯ್ ಇದ್ದಾರೆ, ಸೀರಿಯಲ್ ಅಫೆಂಡರ್ ಇದ್ದಾರೆ, ಇಂಥವರಿಗೆ ಸದನದಲ್ಲಿ ಅವಕಾಶ ಇರಬಾರ್ದು ಅಷ್ಟೇ ಸರ್. ಅವ್ರ ಮೇಲೆ ಕೇಸ್ ಆಯ್ತು, ಅರೆಸ್ಟ್ ಮಾಡಿದ್ರಿ, ಓಕೆ. ಆದ್ರೆ ಇಡೀ ರಾತ್ರಿ ಅವ್ರನ್ನ ವೆಹಿಕಲ್ ಸುತ್ತಾಡ್ಸ್ಕೊಂಡಿರೋದು, ಪೊಲೀಸ್ ವ್ಯವಸ್ಥೆ ದುರುಪಯೋಗ ಮಾಡ್ಕೊಂಡ್ರ ಅಂತ. ಈಗ ಒಬ್ಬ ಅಕ್ಯೂಸ್ಡ್ ಸ್ಟೇಷನ್ ಅಲ್ಲಿ ಇದ್ದಾರೆ, ಬೇರೆ ಶಾಸಕರದ್ದು ಏನ್ ಕೆಲಸ ಅಲ್ಲಿ? ಬಿಜೆಪಿ ಕಾರ್ಯಕರ್ತರದ್ದು ಏನ್ ಕೆಲಸ? ನೀವು ನೋಡಿದ್ರೆ ಒಂದು ಫೋಟೋನಲ್ಲಿ ಎಲ್ಲ ಬಿಜೆಪಿ ಶಾಸಕರು ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ. ಬಿಟ್ಟವ್ರು ಸರ್ ನಿಮ್ ಪೊಲೀಸರೆಲ್ಲ. ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಹಾಕಿದಾಗ ಇವರು ಇದು ಮಾಡಿದ್ರಲ್ವಾ. ಈಗ ನೀವೇ ಹೇಳ್ತೀರಾ, ಏನಾದ್ರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡ್ಕೊಂಡ್ರೆ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅಂತೀರಾ. ಕರೆಕ್ಟಾಗಿ ಕಾನೂನು ಪ್ರಕಾರ ಮಾಡಿದ್ರೆ ಒಬ್ಬ ಶಾಸಕನಿಗೆ ಹಿಂಗೆ ಮಾಡ್ತೀರಾ ಅಂತೀರಾ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ. ಈಗ ಒಂದ್ ನಿಮಿಷ ಇರಿ, ನಿನ್ನೆ CT ರವಿ ಅವ್ರು ಏನ್ ಹೇಳಿದ್ರು, ನಂದು ಮೊಬೈಲ್ ಕಿತ್ಕೊಂಡ್ರು, ನಮ್ದು ವಾಚ್ ತಗೊಂಡ್ರು. ದರ್ಶನ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಏನಾಯ್ತು? ಇನ್ನೂ ಬೇಲ್ ಬೇಲಿಗೆ 1.5-2 ತಿಂಗಳಾಯ್ತು, ಕರೆಕ್ಟ್? ಅಂಡ್ ಆಸ್ ಪರ್ ಲಾ ಶುಡ್ ದ ಮೊಬೈಲ್ ಫೋನ್ಸ್ ಶುಡ್ ಎನಿಥಿಂಗ್ ಬಾಡಿ ಸರ್ಚ್ ಆಗ್ಬೇಕಲ್ಲ. ಒಬ್ಬ ಅಕ್ಯೂಸ್ಡ್ ಆದ ತಕ್ಷಣ ಫಸ್ಟ್ ಬಾಡಿ ಸರ್ಚ್ ಆಗಬೇಕು, ಅವ್ರದ್ದು ಏನೇ ಇದ್ರು ಜಮಾ ಆಗಬೇಕು. ಅದನ್ನು ಮಾಡಬಾರ್ದ? ಕಾನೂನು ಪಾಲನೆ ಮಾಡೋದಕ್ಕೂ ನಾವು ಬಯಸ್ಕೊತಾ ಇದೀವಲ್ಲ. ಏನು ಇದು ವಿಚಿತ್ರವಾದಂಥ ಸಂದರ್ಭಗಳು ಇದು. ಸೊ ನಾವು ಮಾಡಿದ ತಪ್ಪ ನೀವೇ